ಎಲ್ಲರೂ ವಂದನೆಗಳು. ನಮ್ಮ ಹೆಸರು ಕೈಲಾಸದ ಕಾಲಯಕ್ಷಿ ಅಂತ ಕರೆಯುತ್ತಾರೆ. ಸಾಕ್ಷಾತ್ ಶಿವ, ಕೈಲಾಸದ ಶಿವನ ಪಕ್ಕದಲ್ಲಿ ಕೊಡುವಂಥ ಯಕ್ಷೆ, ಕೈಲಾಸ ಲೋಕದ ಶಿವಯಕ್ಷೆ. ಇಲ್ಲಿ ನರಮಾನವರ ಲೋಕದಲ್ಲಿ ನಾವು ಬಂದಿದ್ದು. ಅಲ್ಲಿ ಒಂದು ತಾಳಿಗೆರೆ ಭವಿಷ್ಯವನ್ನು ನೋಡಿ ಮಾನವರ ರಕ್ಷಣೆಗಂತೆ ಈ ಭೂಲೋಕಕ್ಕೆ ಬಂದಿದ್ದು. ಅನಾದಿ ಕಷ್ಟಗಳನ್ನು ಪರಿಹಾರ ಕೊಟ್ಟು ನಾವು ಹೋಗಬೇಕಾದ ದಾರಿ, ನಾವು ಮಾಡಬೇಕಾದ ಕೆಲಸ ತುಂಬ ಇತ್ತು. ಯಾಕೆ ಹೇಳಿದರೆ, ಈ ಹುಡುಗನಿಗೆ ನಾವು ಲೋಕಯಾತ್ರೆ ಬರುವಾಗ ನಾವು ಹುಡುಗನ ಇಲ್ಲಿ ನೋಡಿದ್ದೀವಿ. ನಮ್ಮ ರೂಪದಲ್ಲಿ, ಮಳ್ಳನ ರೂಪದಲ್ಲಿ ನೋಡಿದ್ರು ಇವನ ಪರೀಕ್ಷೆಗಂತ ನಾವು ಒಡ್ಡಿದ್ದೇವೆ. ಆಗ ಇವನ ಕೆಳಗೆ ಬಂದಾಗ ಒಬ್ಬ ಗುರು ಇವನ ರಕ್ಷಣೆಗೆ ನಿಂತಿದ್ದ. ಒಂದು ನರುಳ ರೂಪದಲ್ಲಿ ನಮಗೆ ಕಾಣ್ತು. ನಾವು ಹುಡುಗನ ಬಿಟ್ಟು ವಿಷಯ ಕೇಳಿದ್ದೀವಿ ಅವರ ಹತ್ರ. ನಾನು ಬಂದಿದ್ದು 2012 ಈ ಭೂಮಿಗೆ ಇಲ್ಲಿ ಬಂದಿದ್ದು. ಇವನ ಪರೀಕ್ಷೆ ಮಾಡೋಕ್ಕೆ ಏಕಾಂಗಿಯಾಗಿ ಕೂತಾಗ ಆಗ ಗುರು ಹೇಳುತ್ತಾನೆ, ಇದ್ದ ಪರಿಸ್ಥಿತಿ ಹೇಳಿ ಬಿಡ್ತಾನೆ. ತನ್ನ 2 ಹಿಂದೆ ಕಳೆದುಕೊಂಡು ಇವನು ಇಲ್ಲಿ ಕೂತಿ ನಾನು ಜೀವ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿ ಕೂತಿದ್ದ. ನಾವು ಗುರು ಹತ್ರ ಹೇಳಿದೆ, 2013 ಮಹಾಶಿವರಾತ್ರಿ ಬರುತ್ತದೆ, ಕೈಲಾಸದ ಒಳಗೆ ಕರೆದುಕೊಂಡು ಬರಬೇಕು ಅಂತ ನಾವು ಹೇಳಿಕ್ಕೆ ಹೋಗಿದ್ದೀವಿ. ಇವನಿಗಾಗಿ ಕೈಲಾಸದ ನರಕದ ಬಾಗಿಲು 7 ಬಾಗಿಲು ದಾಟಿಸಿದ್ದೀವಿ. ನಾವು 7 ಬಾಗಿಲು, ಕೈಲಾಸದ ಯಮಲೋಕದ ಬಾಗಿಲು 7 ದಾಟಿಸಿದ್ದೀವಿ ನಾವು. ಆ ನಂತರ ದೂತರ ಕೈಯಲ್ಲಿ ಇವನಿಗೆ ಸನ್ಮಾನ ಕಾರ್ಯಕ್ರಮ ನಮ್ಮನ್ನು ಮಾಡಿ ಕರ್ಕೊಂಡು ಹೋಗಿದ್ದೇವೆ. ಹಾಗೆ ಸ್ವರ್ಗದ 12ನೇ ಬಾಗಿಲು ಇನ್ನು ಇವತ್ತು ವಿಶ್ವದಲ್ಲಿ ಯಾವ ಗುರು ಆಗಲಿ, ಯಾವ ಸನ್ನಿಧಾನ ಆಗಲಿ, ವ್ಯಕ್ತಿ ದಾಟಿದವರೇ ಇಲ್ಲ. ಸ್ವರ್ಗದ 12ನೇ ಬಾಗಿಲು ದಾಟಿದವರು ಇವತ್ತು ಜಗತ್ತದಲ್ಲಿ ಯಾರೂ ಇಲ್ಲ. ಆದರೆ ಪಾಂಡವರ ಕಾಲದಲ್ಲಿ ಧರ್ಮರಾಯ ಒಬ್ಬನೇ ಈ ಬಾಗಿಲು ದಾಟಿದರು. ಇವ ಕಲಿಯುಗದಲ್ಲಿ 12ನೇ ಬಾಗಿಲು ದಾಟಿದಂಥ ವ್ಯಕ್ತಿ ಅಂದರೆ ಇವ ಕನಸಿನ ರೂಪದಲ್ಲಿ ದಾಟಿದ್ದಾನೆ. ಅಲ್ಲಿ ಅಭಿಷೇಕ ಶಿವ ನಡೀತದೆ ಆ ಬಾಗಿಲು ದಾಟುವವರಿಗೆ. ಇದು ಯಾಕೆ ಮಾಡಿದೆ ಅಂದರೆ, ಮಾನವನಿಗೆ ಹೆರಿಗೆ ತರುವ ದಾರಿಗೆ ಇದು ಮುಖ್ಯವಾಗಿ ಬೇಕಾಗಿರುತ್ತದೆ. ಅದಕ್ಕಾಗಿ ಮುಂದಿನ ಬಾಗಿಲು ಗುರು ತೆಗೆಯಬೇಕು. ಮುಂದಿನ ವಿಡಿಯೋನ ನೋಡಬೇಕಾದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ನಾಯ್ಕನ ನೋಡಿ ಮುಂದೆ ನಮಗೆ ಬೇಕಾದ ಮಹಾಶಿವರಾತ್ರಿಯ ಕೆಲಸವನ್ನು ಮಾಡಿಕೊಡಿ. ದಯವಿಟ್ಟು ಬೇಡ್ತಿದ್ದೀನಿ. ನಾನು ಯಾರಿಗೂ ಬೇಡುವವನಲ್ಲ.